ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು BGL ಸ್ವಾಮಿ ಇವರು ಬರೆದಂತಹ ಚಟವನ್ನು ಕುರಿತು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ, BGL ಸ್ವಾಮಿ ಇವರ ಪೂರ್ಣವಾದಂತಹ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು ವೈಜ್ಞಾನಿಕ ಬರಹಗಾರರು, ಹಾಗೆ ಚಿಂತಕರು ಕೂಡ, ಹಾಗೆ ಸಂಶೋಧಕರು ಆಗಿರುವಂತಹ ಇವರು ಕನ್ನಡದ ದಿಗ್ಗಜಗಳಲ್ಲಿ ಒಬ್ಬರಾದಂತಹ DVG ಹೆಸರನ್ನು ಕೇಳಿರ್ಬೋದು. ಅವರ ಪುತ್ರರಾಗಿದ್ದಾರೆ. ಇವರು ಬರೆದಿರುವಂತಹ ಅನೇಕ ಕೃತಿಗಳು ಅಮೇರಿಕಾದಲ್ಲಿ ನಾನು, ಸ್ವಾಮಿಯವರ ಪ್ರವಾಸ ಕಥನ, ಹಸಿರು ಹೊನ್ನು ಇವರ ಸುಪ್ರಸಿದ್ಧ ವೈಜ್ಞಾನಿಕ ಗ್ರಂಥ. ಈ ಕೃತಿಗೆ 1978ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಬರೆದಿರುವಂಥ ಈ ಚಟವನ್ನು ಕುರಿತು ಅನ್ನುವಂತಹ ಲೇಖನದ ಆಶಯ ಏನಂದರೆ, ನಮ್ಮಲ್ಲಿಗೆ ಚಟವಾಗಿ ಬಂದಂತಹ ಎಲೆ ಅಡಿಕೆ ಇರ್ಬೋದು, ತಂಬಾಕು ಇರ್ಬೋದು, ಅಫೀಮು, ಗಾಂಜಾ, ಕಾಫಿ, ಟೀ, ಹಾಗೆ LSD, ಹಾಗೆ ಮರಿಜುವಾನ ಅನ್ನುವಂಥದ್ದು, ಇವೆಲ್ಲ ಮಾದಕ ಸರಕುಗಳು ಏನಿದ್ದಾವೆ ಅವುಗಳ ಸ್ವರೂಪವನ್ನು ಹೇಳುವಂಥದ್ದು ಮತ್ತು ಅವುಗಳ ದುಷ್ಪರಿಣಾಮಗಳನ್ನು ಈ ಲೇಖನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು ಲೇಖನಕ್ಕೆ ಸಂಬಂಧಿಸಿದ ಹಾಗೆ ನಾವು ಮೊದಲಿಗೆ 8 ಅಂಕದ ಪ್ರಶ್ನೆಗಳನ್ನು ಗಮನಿಸುವ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ, ಚಟವನ್ನು ಕುರಿತು ಲೇಖನದ ಸ್ವಾರಸ್ಯವನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ, ಚಟಗಳಿಂದ ಆಗುವ ದುಷ್ಪರಿಣಾಮಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಡ್ರಗ್ಸ್ ಸೇವನೆಯಿಂದ ಚಟಗಳಿಗಾದ ಅನುಭವವನ್ನು ವಿವರಿಸಿರಿ. ನಾಲ್ಕನೇ ಪ್ರಶ್ನೆ, ಚಟ ಎಂದರೆ ಏನು, ಚಟದಿಂದ ಹೇಗೆ ಪಾರಾಗಬಹುದು ವಿವರಿಸಿ. ಈ 4 ಪ್ರಶ್ನೆಗಳನ್ನು, ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನಾನೀಗ ಮುಂದೆ ಹೇಳುವಂತಹ ಒಂದು ಸಾರಾಂಶ ಏನು ಉತ್ತರ ಇದೆ ಅದನ್ನೇ ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಗೊತ್ತಿರ್ಬೋದು ಉತ್ತರ ಈ ರೀತಿ ಇದೆ ನೋಡಿ. ಹೊರದೇಶಗಳಿಂದ ಬಂದಿರುವಂತಹ ಎಲೆ ಅಡಿಕೆ ಇರ್ಬೋದು, ತಂಬಾಕು ಇರ್ಬೋದು, ಅಫೀಮ್ ಇರ್ಬೋದು, ಗಾಂಜಾ ಇರ್ಬೋದು, ಕಾಫಿ, ಟೀ ಇರ್ಬೋದು, ಇವೆಲ್ಲವೂ ಕೂಡ ಭಾರತೀಯರ ರಕ್ತನಾಳಗಳಲ್ಲಿ ಹರಿಯುತ್ತಾ ಇದೆ. ಅಂದರೆ ಅದು ಕೆಲವರಿಗೆ ಚಟವನ್ನು ಹಿಡಿಸಿಬಿಟ್ಟಿದೆ, ಹೊಸ ಹೊಸ ಅಭಿರುಚಿಗಳನ್ನು ಬೆಳೆಸಿಬಿಟ್ಟಿದೆ, ಹೊಸ ಹೊಸ ಆಚಾರ ವ್ಯವಹಾರಗಳನ್ನು ಕೂಡ ರೂಢಿಸಿಬಿಟ್ಟಿವೆ, ಹೊಸ ಹೊಸ ಕಲೆಗಳಿಗೂ ಕೂಡ ಆಶ್ರಯವನ್ನು ಕೊಟ್ಟಿದೆ, ಹೊಸ ಹೊಸ ಸಾಮಾಜಿಕ ಸಂಪ್ರದಾಯಗಳನ್ನು ಹೆಚ್ಚಿಸಿವೆ, ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ ಅನ್ನುವಂಥದ್ದು. ಈ ಚಟಗಳೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಸಂಪ್ರದಾಯದ ಅಸಮ್ಮತಿಯು ಹಾಗೆ ಪ್ರತಿಭಟನೆಯೂ ಕೂಡ ಚರಿತ್ರೆಯ ಪೂರ ತುಂಬಿಕೊಂಡಿದೆ. ಮತಾಚರಣೆಗಳಲ್ಲಿ ಒಂದಾಗಿ ಬೆರೆತು ಹೋಗಿರುವಂತಹ ಎಲೆ ಅಡಿಕೆಯ ವಿಷಯದಲ್ಲಿ ಕೂಡ ಇದೇ ಭಾವನೆ ನಮ್ಮ ಕಾಲದಲ್ಲಿಯೂ ಕೂಡ ತಲೆ ಎತ್ತಿಕೊಂಡು ಬಿಟ್ಟಿದೆ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ಈ ಎಲ್ಲವುಗಳು ಹೊರದೇಶಗಳಿಂದ ಬಂದಂತಹ ಸರಕುಗಳು ಅಂತ ಅದು ಚಟವಾಗಿ ಪರಿಣಮಿಸಿತು ಅಂತ ಅರ್ಥ ಅಲ್ಲ. ಹೊರದೇಶದಿಂದ ಆಮದಾದಂತಹ, ಅಂದರೆ ಇಲ್ಲಿಗೆ ಬಂದಂತಹ ತೆಂಗಿನಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಕಡಲೆ, ಮೈಸೂರು ಪಾಕ್, ನೆಲಕಡಲೆ, ಕೊತ್ತಂಬರಿ, ಈರುಳ್ಳಿ, ಹೀಗೆ ಎಷ್ಟೆಷ್ಟೋ ಸಸ್ಯೋತ್ಪನ್ನ ವಸ್ತುಗಳು ಕೂಡ ಹೊರದೇಶಗಳಿಂದ ಬಂದಿದ್ದು, ಅವುಗಳನ್ನು ಕೂಡ ನಾವು ಬಾಯಿ ಮುಚ್ಚಿಕೊಂಡು ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಅಷ್ಟೇ ಅಲ್ಲ, ಇವೆಲ್ಲ ನಮ್ಮವುಗಳೇ ಆಗಿಬಿಟ್ಟಿವೆ. ಇವು ಇಂದು ಜೀವನಾವಶ್ಯಕ ವಸ್ತುಗಳಾಗಿದ್ದು ಇವನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದರೆ ಇವು ಚಟ ಅಂತ ನಾವು ಅರ್ಥೈಸಿಕೊಳ್ಳಲಿಕ್ಕಿಲ್ಲ. ಹಾಗಾದರೆ ಚಟ ಎಂದರೆ ಏನು? ಮನೋವ್ಯಾಪಾರಗಳ ಮೇಲೆ ಪರಿಣಾಮ ಬೀರುವಂತಹ ನಾರ್ಕೋಟಿಕ್ ವಸ್ತುಗಳ ಬಳಕೆಗೆ ಅನ್ವಯಿಸಿ ಹೀಗೆ ಹೇಳುವಂಥದ್ದು. ಒಂದನೆಯದು, ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟು ಆಸೆ ಅದನ್ನು ಹುಟ್ಟಿಸ್ತದೆ. ಹಾಗೆ ಎರಡನೇದು, ಆಸೆ ಸಫಲವಾಗಬೇಕಾದರೆ ಒಂದೊಂದು ಸಲವೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ದೇಹವನ್ನು ಸೇರಬೇಕು. ಮೂರನೇದು, ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳೆರಡೂ ಆ ವಸ್ತುವಿನಿಂದ ಮಾರ್ಪಾಟಿಗೆ ಒಗ್ಗಿಕೊಂಡು ಹೋಗಬೇಕು. ಹೀಗೆ ಈ ಪರಿಣಾಮವನ್ನು ಉಂಟು ಮಾಡುವಂಥ ವಸ್ತು ಸಾಮಾನ್ಯವಾಗಿ ನಾರ್ಕೋಟಿಕ್ ಎಂದು, ಡ್ರಗ್ಸ್ ಎಂದು ಕರೆದುಕೊಳ್ಳುತ್ತವೆ. ವೈದ್ಯಕೀಯ ಬಳಕೆಯಲ್ಲಿ ಡ್ರಗ್ಸ್ನ ಅರ್ಥ ವಿಶಾಲವಾದದ್ದು. ತನ್ನಲ್ಲಿರುವಂಥ ರಾಸಾಯನಿಕ ಸತ್ವಗಳಿಂದ ಜೀವಿಯ ಅಂಗಾಂಗಗಳ ರಚನೆಯನ್ನು, ಕ್ರಿಯೆಯನ್ನು ಬದಲಾಯಿಸುವ ಸರಕು. ಆದರೆ ಇದಕ್ಕೊಂದು ಸಂಕುಚಿತ ಅರ್ಥವೂ ಇದೆ. ನಾರ್ಕೋಟಿಕ್ ಪದದಲ್ಲಿ ಅಡಗಿರುವಂತೆ ಮಾನಸಿಕ ಕ್ರಿಯೆಗಳ ಸುಧಾರಣೆಯನ್ನು, ಸಾಧಾರಣತೆಯನ್ನು ತೀವ್ರಗೊಳಿಸುವಂಥ ಅಥವಾ ಮಂದಗೊಳಿಸುವಂಥ ಶಕ್ತಿ ಪಡೆದ ವಸ್ತು. ಈ ವಸ್ತು ಸಸ್ಯಗಳಿಂದ ನೇರವಾಗಿ ಉತ್ಪನ್ನವಾದ ಕಚ್ಚಾ ಬಗೆಯದ್ದಾಗಿರ್ಬೋದು, ಇಲ್ಲವೇ
ಲ್ಯಾಬೊರೇಟರಿಯಲ್ಲೋ ಕಾರ್ಖಾನೆಯಲ್ಲೋ ಸಂಯೋಜಿತವಾದಂಥ ಕೃತಕ ಸೃಷ್ಟಿಯಾಗಿರ್ಬೋದು ಅಂತ ಲೇಖಕರು ಹೇಳ್ತಾರೆ. ಎಲೆ ಅಡಿಕೆ, ತಂಬಾಕು, ಅಫೀಮು, ಗಾಂಜಾ, ಕಾಫಿ, ಟೀಗಳನ್ನು ಸೇವಿಸಿದಾಗ ಅವುಗಳಿಂದ ಒಂದು ಸಾಮಾನ್ಯ ಪ್ರತಿಕ್ರಿಯೆಯನ್ನು ಉಂಟು ಮಾಡುವಂಥ ಒಂದು ಗುಣವಿದೆ. ಈ ಪ್ರತಿಕ್ರಿಯೆಯನ್ನು ಉಂಟು ಮಾಡುವಂತಹ ಗುಣ ಒಂದು ನಿಮಿಷದ್ದಿರಬಹುದು, ಒಂದು ದಿನದ್ದಿರಬಹುದು, ತೀವ್ರವಾಗಿರ್ಬೋದು, ಹದವಾಗಿರುವಂಥದ್ದು, ಸೂಕ್ಷ್ಮವಾಗಿರುವಂಥದ್ದು. ಈ ಅವಸ್ಥೆಯಲ್ಲಿ ನಾವು ನಮ್ಮನ್ನು ಮರೆಯುವಂಥದ್ದು, ನೆಮ್ಮದಿಯ ನೆಲೆ ಸೇರುವಂಥದ್ದು, ಕಷ್ಟ ಮರೆತು ಸುಖವನ್ನು ಅನುಭವಿಸುವಂಥದ್ದು, ಸಾಧಾರಣ ಭಾವನೆಗಳಿಂದ ದೂರವಾಗಿ ಅಸಾಧಾರಣತೆಯ ಕನಸನ್ನು ಕಾಣುವಂಥದ್ದು. ಇನ್ನು ತಾಂಬೂಲ ಅಂದರೆ ವೀಳ್ಯದೆಲೆಯನ್ನು ನೀವು ಹೇಳಿರ್ಬೋದು. ಆ ತಾಂಬೂಲ ಸೇವನೆಯಿಂದ ಮೃದುವಾದ ಸೂಕ್ಷ್ಮವಾದಂಥ ನೆಮ್ಮದಿ ದೊರಕುವಂಥದ್ದು. ಕಾಫಿ, ಟೀ, ತಂಬಾಕು ಸೇವನೆಯಿಂದ ಇದಕ್ಕಿಂತ ಸ್ವಲ್ಪ ಹೆಚ್ಚು ತೀವ್ರವಾದ ನೆಮ್ಮದಿ ದೊರಕುವಂಥದ್ದು. ಅಫೀಮು, ಗಾಂಜಾಗಳ ಸೇವನೆಯಿಂದ ತೀವ್ರವಾದಂತಹ ನೆಮ್ಮದಿ ಸಿಗುವಂಥದ್ದು. ನಮ್ಮ ಸುತ್ತಮುತ್ತಲು ಏನಿದೆ ಅದೆಲ್ಲವನ್ನು ಮರೆತು ನೆಮ್ಮದಿಯಲ್ಲಿ ಕೆಲವು ಗಂಟೆಗಳ ಕಾಲವಾದರೂ ನಿಲ್ಲುವಂತಹ ಅಮಲಿಂದ ದೊರಕುವಂಥ ಅಮಲಾನಂದ. ಒಳ್ಳೆಯ ಕಾಫಿ, ಟೀ ಒಂದು ಬಟ್ಟಲು ಕುಡಿದರೆ ತೃಪ್ತಿಯಾಗುವುದಿಲ್ಲ, ಎರಡನೇ ಬಟ್ಟಲು ಕೂಡ ಬೇಕನ್ನಿಸ್ತದೆ. ಬಟ್ಟಲು ಅಂದರೆ ಇಲ್ಲಿ ಕಪ್ ಅಂತ ತಗೊಳ್ಳಿ, ಅಥವಾ ಲೋಟ. ತಂಬಾಕು, ತಾಂಬೂಲ ಸೇವನೆ 2-3 ಗಳಿಗೆಗೆ ಒಮ್ಮೆ ಬೇಕೆನಿಸ್ತದೆ. ಅಫೀಮು, ಗಾಂಜಾಗಳಂತೂ ದಿನವೂ ಬೇಕು. ಇವು ತಪ್ಪಿದರೆ ಇತರ ದೋಷಗಳು ತಲೆ ಹಾಕುತ್ತವೆ. ಟೀ, ಕಾಫಿಯಿಂದ ಸಿಗದೇ ಇರುವಂತಹ ಈ ಚಟಗಾರನಿಗೆ ತಲೆನೋವು ಬರುತ್ತದೆ, ಮಲಬದ್ಧತೆ ಉಂಟಾಗುತ್ತದೆ. ತಾಂಬೂಲ ಚಟ ಇರುವವನಿಗೆ ಅಜೀರ್ಣ ಬರುತ್ತದೆ. ತಂಬಾಕನ್ನು ನಿಲ್ಲಿಸಿದರೆ ಬುದ್ಧಿ ಮಂಕಾಗುತ್ತದೆ, ಚೈತನ್ಯ ಮಂದವಾಗುತ್ತದೆ, ಇನ್ನೂ ಏನೇನೋ ಆಗುತ್ತದೆ. ಅಫೀಮು, ಗಾಂಜಾ ಚಟ ಇರುವವನಿಗಂತೂ ಜೀವನವೇ ಬೇಡವಾಗುತ್ತದೆ. ಅಂದರೆ ಯಾವಾಗ ಸಿಗುವುದಿಲ್ಲೋ ಆವಾಗ. ನರ ದೌರ್ಬಲ್ಯದಿಂದಾಗಿ ಮಂಕು ಕವಿಯುತ್ತದೆ. ಈ ದೋಷಗಳು ಮನೋಕಲ್ಪಿತವಾದುದಲ್ಲ, ನಿಜವಾಗಿಯೂ ಕೂಡ ಅನುಭವಕ್ಕೆ ಬರುವಂಥದ್ದು. ಚಟ ತರುವ ಗಿಡಗಳ ಸೇವನೆಯಿಂದ ನೆಮ್ಮದಿಯ ಜೊತೆಗೆ ಮನಸ್ಸಿನ ವ್ಯಾಪಾರವು ಬದಲಾಗ್ತದೆ. ಸಾಮಾನ್ಯವಾಗಿ ಕನಸು ಕಾಣುವ ಅಥವಾ ಅಸಾಧಾರಣವಾದಂಥವುಗಳನ್ನು ಕಾಣುವ ಸಂದರ್ಭ ಏರ್ಪಡುತ್ತದೆ. ಅಥವಾ ನಮಗೆ ಪರಿಚಿತವೇ ಆಗಿದ್ದ ನೋಟಗಳು ತೀವ್ರವಾಗಿ, ಸ್ಫುಟವಾಗಿ, ವರ್ಣರಂಜಿತವಾಗಿ ಕಾಣುತ್ತದೆ. ಇದನ್ನೇ ಮನೋವಿಕಲ್ಪ ಅಂತ ಹೇಳ್ತಾರೆ. ಈ ಮನೋವಿಕಲ್ಪ ಸಮಾಧಿಯನ್ನು ತಿರುಗಿ ಅನುಭವಿಸಬೇಕು ಎಂಬಂತಹ ಆಸೆಯೇ ಚಟ. ಇದನ್ನು ಆಗಗೊಳಿಸುವಂಥ ಸರಕುಗಳೇ ನಾರ್ಕೋಟಿಕ್ಗಳು. ತಾಂಬೂಲದೊಂದಿಗೆ ಸೇರಿರುವ ಅಡಿಕೆ, ಅರಿಕೋಲಿನ್ ಸತ್ವ ಹಾಗೂ ಜಾಜಿಕಾಯಿ, ಜಾಜಿಪತ್ರೆಗಳ ಸತ್ವ ಇವು ಚಟವನ್ನು ಸ್ವಲ್ಪ ಮಟ್ಟಿಗೆ ಆಗು ಮಾಡಿಸ್ತವೆ, ಸ್ವಲ್ಪ ಹೆಚ್ಚು ಮಾಡ್ತವೆ ಅಂತ. ಕಾಫಿ ಟೀಗಳ ಕೆಫೇನ್ ಸತ್ವ ಹೆಚ್ಚು ಕಡಿಮೆ ಇದಕ್ಕಿಂತ ಸ್ವಲ್ಪ ತೀವ್ರವಾಗಿ ಪರಿಣಾಮಕಾರಿಯಾಗಿರ್ತದೆ. ಇವುಗಳ ಸೇವನೆಯಿಂದ ಉಂಟಾಗುವಂಥ ಮನೋವಿಕಲ್ಪ ಸ್ಥಿತಿ ಬಹು ಮೃದುವಾಗಿರುವುದರಿಂದ ಆ ವಸ್ತುಗಳನ್ನು ಸ್ಟಿಮ್ಯುಲೆಂಟ್ ಅಂದರೆ ಉತ್ತೇಜನಕಾರಕ ಎನ್ನುತ್ತೇವೆ. ನಿಕೋಟಿನ್ ಧೂಮಪಾನವು ಹೆಚ್ಚು ಕಡಿಮೆ ಇದೇ ಆಳದ ಉತ್ತೇಜನವನ್ನು ಕೊಡುತ್ತಿದೆಯಾದರೂ ಕೆಲವು ಸಲ ಡಿಪ್ರೆಸೆಂಟ್ ಅಂದರೆ ಮಾಂದ್ಯಜನಕವಾಗಿಯೂ ಕೂಡ ಪರಿಣಾಮಕಾರಿಯಾಗಿರುತ್ತದೆ. ಅಫೀಮು, ಗಾಂಜಾಗಳಲ್ಲಿ ಇರುವಂಥ ರಾಸಾಯನಿಕ ತತ್ವಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತವೆ. ಕೆಲವು ಸಲ ಉತ್ತೇಜನಕಾರಿ, ಕೆಲವು ಸಲ ಅದೇ ಮನೋವಿಕಲ್ಪಕಾರಿಯೂ ಆಗ್ತದೆ. ಈ ಎರಡೂ ಕಾರ್ಯಗಳು ಕೂಡ ತೀವ್ರಕಾರಿಯಾಗಿರ್ತದೆ. ಅಫೀಮಿನಲ್ಲಿ ನೋವನ್ನು ನೀಗುವ ಶಕ್ತಿಯೂ ಕೂಡ ಸೇರಿಕೊಂಡಿದೆ. ಚಟವನ್ನು ಪ್ರಯೋಗ ಪರೀಕ್ಷೆಗೆ ಒಳಪಡಿಸಿ ಅದರಿಂದ ಅಭಿವ್ಯಕ್ತವಾಗುವ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅವುಗಳಲ್ಲಿ ಅಥವಾ ಅದನ್ನು ಯಾರು ಸೇವನೆ ಮಾಡಿರ್ತಾರೋ ಅವನಲ್ಲಿ ಉಂಟಾಗುವಂಥ ಪರಿಣಾಮ ಅವನ ಸ್ವಂತ ಹಿನ್ನೆಲೆಯಿಂದ ಆದದ್ದೇ ಅಥವಾ ಡ್ರಗ್ಸ್ಗಳಲ್ಲಿರುವಂಥ ರಾಸಾಯನಿಕ ಸತ್ವಗಳಿಂದ ಆದದ್ದೇ ಎಂದು ವಿಂಗಡಿಸಿ ತಿಳಿಯುವುದು ಕಷ್ಟ. ಆದ್ದರಿಂದ ಬಹುಪಾಲು ಚಟಗಳ ಹೇಳಿಕೆಗಳನ್ನು ಗಮನಿಸಿಯೇ ನಿಷ್ಕರ್ಷೆಗೆ ಬರುವುದು ಅನಿವಾರ್ಯವಾಗುತ್ತದೆ. ಇಂತಹ ಹೇಳಿಕೆಗಳನ್ನು ನಂಬುವುದಾದರೆ ಇಲ್ಲಿ ಪ್ರಸ್ತಾಪಿಸಿರುವಂತಹ ನಾರ್ಕೋಟಿಕ್ಗಳಿಂದ ಅವುಗಳಲ್ಲಿ ಇರುವಂತಹ ಮನಸ್ಸಿನಲ್ಲಿ ಸುಪ್ತವಾಗಿರುವ ಭಾವನೆಗಳನ್ನು ಹೊರಕ್ಕೆ ಸೆಳೆದು ಆ ಅನುಭವಗಳನ್ನು ಅಥವಾ ಆ ಭಾವನೆಗಳನ್ನು ಮಾತಿನ ಮೂಲಕ ಪ್ರಕಟಿಸಿರುವ ಗುಣವೊಂದು ಇದೆ ಎಂದು ತಿಳಿದು ಬರುತ್ತದೆ. ಇಂತಹ ವಸ್ತುವಿಗೆ ಮನೋವಿಕಲ್ಪಕಾರಿ ಡ್ರಗ್ ಅಥವಾ ಪ್ರಜ್ಞಾಮಿತಿಯನ್ನು ವಿಸ್ತಾರಗೊಳಿಸುವಂಥ ಡ್ರಗ್ ಎನ್ನುತ್ತಾರೆ. ಈ ಡ್ರಗ್ಗಳಲ್ಲಿಯೂ ಕೂಡ ಬೇರೆ ಬೇರೆ ತೀಕ್ಷ್ಣತೆಯ ಪರಿಣಾಮಗಳನ್ನು ಉಂಟು ಮಾಡುವಂಥ ಗುಂಪುಗಳಿವೆ. ಮೊದಲನೆಯ ಗುಂಪು ಟ್ರ್ಯಾಂಕ್ವಿಲೈಜರ್, ಅಂದರೆ ಅವುಗಳ ಸೇವನೆಯಿಂದ ಮಾನಸಿಕ ಕಳವಳ ಕಡಿಮೆಯಾಗಿ ಪ್ರಶಾಂತತೆಯ ನೆಲೆ ಏರ್ಪಡುತ್ತದೆ. ಎರಡನೆಯ ಗುಂಪು
ಎನರ್ಜೈಸರ್ಗಳು. ಇವು ದಣಿವನ್ನು, ನಿರುತ್ಸಾಹವನ್ನು ನಾಶಪಡಿಸುವಂಥವುಗಳು. ಇವು ಕಾಫಿಯಲ್ಲಿರುವಂತಹ ಕೆಫೆನ್ ಸತ್ವದ ತೀಕ್ಷ್ಣ ಸ್ವರೂಪ. ಸೈಕೋಮಿಮೋಟಿಕ್ ಡ್ರಗ್ಸ್ಗಳದು ಮೂರನೆಯ ಗುಂಪು. ಇವು ಸಾಮಾನ್ಯವಾಗಿ ನೆಟ್ಟಗಿರುವ ಮನಸ್ಸಿನಲ್ಲಿ ಸೊಟ್ಟ ಭಾವನೆಗಳನ್ನು ಉಂಟು ಮಾಡಿಸುವಂಥ ಗುಣವುಳ್ಳವು. ಇವುಗಳಲ್ಲಿ ಒಂದು LSD. LSD ಜಾತಿಗೆ ಸೇರಿದಂತಹ ನಾರ್ಕೋಟಿಕ್ಗಳು ಲೋಲುಪತೆಯನ್ನು, ಚಟವನ್ನು ತರುವುದಲ್ಲದೆ ಸಮಾಜವು ಒಪ್ಪಿಕೊಂಡ ರೀತಿ ನೀತಿಗಳ ವಿಷಯದಲ್ಲಿ ವಿಮುಖತೆಯನ್ನು ಉಂಟು ಮಾಡುತ್ತವೆ. ಕೆಲ ಬಗೆಯ ಮನೋರೋಗ ಹಾಗೂ ತಲ್ಲಣ ಸ್ಥಿತಿಗಳನ್ನು ಹದಕ್ಕೆ ತರಲು ಇವು ನೆರವಾಗಬಹುದು. ಈ ಡ್ರಗ್ಸಿನಿಂದ ಆಗುವ ಪರಿಣಾಮಗಳಿಗೆ ಸೈಕೋಡೆಲಿಕ್ ಅನುಭವಗಳು ಎನ್ನುತ್ತಾರೆ. ಎಂದರೆ ಮನಸ್ಸಿನಲ್ಲಿ ಉಂಟಾಗುವ ಅಸಾಮಾನ್ಯ ಸೃಷ್ಟಿ ಎಂದು ತರ್ಜುಮೆ ಮಾಡಬಹುದು. ಈ LSD ಡ್ರಗ್ಸಿನಿಂದ ಉಂಟಾಗುವ ಪರಿಣಾಮಗಳೆಂದರೆ ಬೆಡಗು ಒಡೆದ ಬಣ್ಣಗಳ ಉಜ್ವಲ ಪ್ರದರ್ಶನ ಕಣ್ಣೆದುರಿಗೆ ರಾರಾಜಿಸುತ್ತದೆ. ನಮ್ಮ ದೇಹವನ್ನು ಭೇದಿಸಿಕೊಂಡು ನಾವೇ ಹೊರಕ್ಕೆ ಬಂದು ದೂರದಿಂದ ನಿಂತು ಅದನ್ನು ನೋಡ್ತಾ ಇರುವಂಥ ಅನುಭವ ಆಗ್ತದೆ. ಕೆಲವು ವೇಳೆ ಆಶ್ಚರ್ಯ ದರ್ಶನದಿಂದಲೋ ಮಹಾವೈಭವ ದರ್ಶನದಿಂದಲೋ ಒಂದೆರಡು ಬಗೆಯ ಸಂತೃಪ್ತಿ ಉಂಟಾಗುತ್ತದೆ, ನೆಮ್ಮದಿ ಉಂಟಾಗ್ತದೆ. LSD ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದು ಹೆಚ್ಚಾಗಿ ಅನಿಷ್ಟ ಕನಸುಗಳನ್ನು ಉಂಟು ಮಾಡ್ತದೆ ಅಂತ ಲೇಖಕರು ಹೇಳ್ತಾರೆ. ಮಾರಿಜುವಾನ ಅಂದರೆ ಮಾರಿಹೋಮ ಅಂತ ಹೇಳ್ತಾರೆ. ಅತ್ಯಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗಲೇ ಅದರ ಸುಖ ಚಟದ ಮನೋನೆಲೆಗೆ ತಕ್ಕಂತೆ ಸಿದ್ಧಿಯಾಗ್ತದೆ. ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಬಹುಜನರ ಅಭಿಪ್ರಾಯದಲ್ಲಿ ಇದು ಕನಿಷ್ಠ ಪ್ರಮಾಣದ ಸೇವನೆಯಿಂದ ಸಂತೋಷದಾಯಕವಾದಂತಹ, ತೃಪ್ತಿದಾಯಕವಾದಂತಹ, ಚೈತನ್ಯದಾಯಕವಾದಂತಹ ಮನೋನೆಲೆ ಉಂಟು ಮಾಡುತ್ತದೆ ಹಾಗೂ ವಾಸ್ತವತೆಯನ್ನು ದಾಟಿ ಭಾವನಾ ಲೋಕದಲ್ಲಿ ವಿಹರಿಸುವಂಥ ಅವಕಾಶವನ್ನು ಮಾಡುತ್ತದೆ. ಅಧಿಕ ಸೇವನೆಯಿಂದ LSD ಪ್ರತಿಕ್ರಿಯೆಯಂತೆ ಅನಿಷ್ಟ ಕನಸುಗಳು ಉಂಟಾಗ್ತದೆ. ಕಾಲಕ್ರಮೇಣ ಬುದ್ಧಿ ಕೂಡ ವಿಕಲ್ಪವಾಗ್ತದೆ ಅಂತ ಲೇಖಕರು ಹೇಳ್ತಾರೆ. ಹಾಗೆ ತಂಬಾಕು, ತಾಂಬೂಲ, ಅಫೀಮು, ಗಾಂಜಾ, ಕಾಫಿ, ಟೀ ಯಾವುದೇ ಸೇವನೆಯಾಗಲಿ ಮನೋವ್ಯಾಪಾರದ ಮೇಲೆ ಪರಿಣಾಮವನ್ನು ಉಂಟು ಮಾಡದೆ ಬಿಡುವುದಿಲ್ಲ. ಇವೆಲ್ಲ ಮಾನಸಿಕ ಕ್ರಿಯೆಯಲ್ಲಿ ಭಾಗವಹಿಸುವಂಥವು. ಇವುಗಳ ಸೇವನೆಯಿಂದ ಮೊದಲನೆಯ ಪ್ರತಿಕ್ರಿಯೆ ಆಗುವುದು ನಮ್ಮ ಮನಸ್ಸಿನ ಮೇಲೆ. ಚಟ ಎನ್ನುವುದು ಒಂದು ಮಾನಸಿಕ ಪ್ರಕ್ರಿಯೆ. ಇದು ಬರಿಯ ಚಟ ಎಂದು ದಬ್ಬುವುದು ಕೂಡ ಸಾಧ್ಯವಲ್ಲ. ತರುವಾಯ ಆ ಪ್ರತಿಕ್ರಿಯೆಗಳೇ ದೈಹಿಕ ವ್ಯಾಪಾರಗಳ ಮೇಲೆಯೂ ಕೂಡ ಹರಿಯಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಚಟವನ್ನು ತಪ್ಪಿಸುವುದು ಹೇಗೆ ಅನ್ನುವಂಥ ಪ್ರಶ್ನೆಗೆ ದಾರ್ಶನಿಕರಿರ್ಬೋದು, ತಾರ್ಕಿಕರಿರ್ಬೋದು, ಸಮಾಜದ ಉದ್ಧಾರಕರಿರ್ಬೋದು, ಇವರೆಲ್ಲ ನೂರಾರು ಬಗೆಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅತ್ಯಂತ ಸುಲಭವಾಗಿ ಇದನ್ನು ಪರಿಹರಿಸುವಂತಹ ಉಪಾಯವೆಂದರೆ ಚಟದ ಗಿಡಗಳನ್ನೇ ನಿರ್ಮೂಲ ಮಾಡಿಬಿಡುವುದು. ಅಂದರೆ ಚಟವನ್ನು ರೂಢಿ ಆಗದ ಹಾಗೆ ಮೊದಲೇ ಜಾಗೃತಿ ಮಾಡಬೇಕು ಅನ್ನುವಂಥದ್ದು. ಆಮದನ್ನು ಸಂಪೂರ್ಣವಾಗಿ ತೆಗೆದು ಬಿಡುವುದು. ಅಂದರೆ ಮನೆಯಲ್ಲೆಲ್ಲ ಏನೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ನಾವು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು. ತಾನು ಚಟ ಬಿಡಬೇಕೆಂದು, ಚಟ ಯಾರಲ್ಲಿ ಇದೆಯೋ, ಚಟಗಾರ ಯಾರಿದ್ದಾನೋ ಅವನು ತನ್ನಲ್ಲಿರುವಂಥ ಚಟವನ್ನು ಬಿಡಬೇಕು ಅಂತ ಗಟ್ಟಿ ಮನಸ್ಸು ಮಾಡುವುದು. ಆದರೆ ಈ ಕುರಿತು ಎಷ್ಟೇ ಚಿಕಿತ್ಸೆ ಮಾಡಿದರೂ ಕೂಡ ಇನ್ನೂ ಕೂಡ ಅಷ್ಟೊಂದು ಫಲಕಾರಿಯಾಗಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ನು 5 ಅಂಕದ ಪ್ರಶ್ನೋತ್ತರಗಳು ಬರ್ಬೋದು. LSD ಪರಿಣಾಮಗಳನ್ನು ಕುರಿತು ವಿವರಿಸಿರಿ. ಇದರಲ್ಲಿ LSD ಬಗ್ಗೆ ಬರೆದಿದೆ ನೋಡಿ, ಅದನ್ನೇ ನೀವು ಇದು ಮಾಡಿದರೆ ಆಯಿತು, ಸರಿಯಾಗಿ ಕೇಳ್ಕೊಂಡ್ರೆ ಆಯಿತು. ಇನ್ನು ಟಿಪ್ಪಣಿ ಬರೆದಿದೆ ಇದು ನೋಡಿ, ಟಿಪ್ಪಣಿ ಚಟವನ್ನು ಕುರಿತು. ಇದು ಕೂಡ ಹಾಗೆ ಹಿಂದೆ ಏನು ಹೇಳಿದ್ನೋ ಅದೇ ಉತ್ತರವನ್ನು ಬರೆಯಿರಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಚಟವನ್ನು ಕುರಿತು ಅನ್ನುವಂತಹ ಈ ಒಂದು ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಈ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚು ಕಡಿಮೆ ಎಲ್ಲ ಪಾಠಗಳ ಸಾರಾಂಶಗಳನ್ನು, ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.